ಸ್ನೇಹಿತರೆ, ನಮಸ್ಕಾರ. ಈ ಬಣ್ಣದ ಲೋಕದಲ್ಲಿರೋರಿಗೆ ಒಂದು ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ನಾನು ದೊಡ್ಡ ಪುಡಾಂಗೋ, ನಾನು ದೊಡ್ಡ ಸೆಲೆಬ್ರಿಟಿ, ನನಗೆ ಅಷ್ಟು ಜನ ಅಭಿಮಾನಿಗಳಿದ್ದಾರೆ, ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಈ ರೀತಿಯಾದಂಥ ಒಂದು ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ಆ ಸಾಲಿಗೆ ಈಗ ಮತ್ತೊಬ್ಬ ನಟನು ಕೂಡ ಸೇರ್ಕೊಂಡಿದ್ದಾನೆ. ಸಿಕ್ಕಿರೋದು ಒಂದು ಧಾರಾವಾಹಿ. ಆ ಧಾರಾವಾಹಿ ಶುರುವಾಗಿ ಇನ್ನೂ ಕೂಡ 15 ದಿನ ನೆಟ್ಟಗಾಗಿಲ್ಲ. 4 ಜನ ನೆಟ್ಟಿಗೆ ನೋಡೋಕ್ಕೂ ಕೂಡ ಶುರು ಮಾಡಿಲ್ಲ. ಈಗಲೇ ಅವನ ಗಾಂಚಲಿ ಹೊರಗಡೆ ಬಂದಿದೆ. ಈಗಾಗಲೇ ಅವನನ್ನ ಗೆಲ್ಲಿಸಿ ಈ ಹಂತಕ್ಕೆ ಕರ್ಕೊಂಬಂದಂತಹ ಜನರನ್ನು ಕೂಡ ಬಹುಶಃ ಈ ರೀತಿ ಕೀಳಾಗಿ ನೋಡ್ತಾನೆ ಅಂತ ಹೇಳ್ಬಿಟ್ಟು ಯಾರು ಅನ್ಕೊಂಡಿರ್ಲಿಲ್ಲ. ಆತ ಬಿಗ್ ಬಾಸ್ನಲ್ಲಿ ಗೆಲ್ಲಿಲ್ಲ, ಕರೆಕ್ಟ್, ಬಟ್ ಆತನಿಗೆ ವೋಟ್ ಮಾಡಿದ್ರಲ್ವಾ, ವೋಟ್ ಹಾಕ್ಸಿದ್ರಲ್ವಾ, ಅವರ ವಿರುದ್ಧ ಅತ್ಯಂತ ಕೇವಲವಾಗಿ ಮಾತನಾಡೋದ್ರ ಮೂಲಕ ಅಭಿಮಾನಿಗಳಿಗೆ ಅವಮಾನ ಮಾಡಿದ್ನಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಆ ನಟ ಬೇರೆ ಯಾರು ಅಲ್ಲ, ಅವನೇ ತ್ರಿವಿಕ್ರಮ್. ಹೌದು, ಈ ತ್ರಿವಿಕ್ರಮ್ ಬಿಗ್ ಬಾಸ್ ಮೂಲಕ ಪಾಪ್ಯುಲಾರಿಟಿಯನ್ನ ಗಿಟ್ಟಿಸ್ಕೊಂಡವನು. ಅದಕ್ಕಿಂತ ಮುಂಚೆ ಮಾಡಿರುವಂಥ ಸೀರಿಯಲ್ ಎಷ್ಟೇ ಆದರೂ ಕೂಡ ಮತ್ತೊಂದು ಜನ ನೋಡಿದ್ರು. ಬಿಗ್ ಬಾಸ್ನಲ್ಲೊಂದು 10-15 ಜನ ಇಷ್ಟಪಟ್ಟು ಅಂದ ತಕ್ಷಣ ಆತನ ಅಹಂಕಾರದ ಲೆವೆಲ್ ಈಗಾಗಲೇ ಬದಲಾಗಿದೆ. ಬಿಗ್ ಬಾಸ್ ಮುಗಿತಾ ಇದ್ದಂತೆ ಒಂದು ಸೀರಿಯಲ್ನಲ್ಲಿ ಅವಕಾಶ ಸಿಕ್ಕಿರುವಂತಹ ಅವಕಾಶವನ್ನ ನೀಟಾಗಿ ಉಪಯೋಗಿಸ್ಕೊಂಡು ಒಬ್ಬ ತಗ್ಗಿ ಬಗ್ಗಿ ನಡೆದ್ರೆ 4 ದಿನ ಜೀವನ ಮಾಡಬಹುದು ಅನ್ನೋದನ್ನ ಮರೆತಂತ ಈತ ಅಹಂಕಾರದ ದುರ್ವರ್ತನೆಯನ್ನು ತೋರೋದಕ್ಕೆ ಶುರು ಮಾಡಿದ್ದಾನೆ. ಬಿಗ್ ಬಾಸ್ ಸೀಸನ್ 11ರ ರನ್ನರ್ ಅಪ್ ಆದಂತಹ ತ್ರಿವಿಕ್ರಮ್ ಕಿರುತೆರೆಯಲ್ಲಿ ಮತ್ತೊಂದು ಅಧ್ಯಾಯವನ್ನು ಆರಂಭಿಸಿದಂಥ ಆರಂಭದಲ್ಲೇ ಎಲ್ಲೋ ಒಂದು ಕಡೆ ಅಹಂಕಾರದ ಅಮಲಿನಲ್ಲಿ ತೇಲೋದಕ್ಕೆ ಶುರು ಮಾಡಿದ್ನ ಅನ್ನುವಂಥ ಪ್ರಶ್ನೆ ಎತ್ತಿದೆ. ಕಾರಣ ಆತನ ಮಾತುಗಳು ಅಷ್ಟು ಕೆಟ್ಟದಾಗಿದ್ದಾವೆ. ಏನ್ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ತ್ರಿವಿಕ್ರಮ್ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಎಲ್ಲಿಂದ ಗೊತ್ತಾಗಿರೋದು? ಬಿಗ್ ಬಾಸ್ನಿಂದ. ಬಿಗ್ ಬಾಸ್ಗಿಂತ ಮುಂಚೆ ತ್ರಿವಿಕ್ರಮ್ ಅಂತ ಹೇಳಿದ್ರೆ ಯಾರಿಗಾದ್ರೂ ಗೊತ್ತಿತ್ತಾ? ಮತ್ತೊಂದು ಜನರಿಗೆ ಗೊತ್ತಿರ್ಬೋದೇನೋ. ಈಗ ಬಿಗ್ ಬಾಸ್ ಮುಗಿತಿದ್ದಂತೆ ಮುದ್ದು ಸೊಸೆ ಅನ್ನುವಂಥ ಧಾರಾವಾಹಿ ಮೂಲಕ ಕಿರುತೆರೆಯಲ್ಲಿ ಮಿಂಚೋದಕ್ಕೆ ಸಜ್ಜಾದಂಥ ತ್ರಿವಿಕ್ರಮ್ ಆರಂಭದಲ್ಲೇ ಒಂದು ಎಡವಟ್ಟನ್ನು ಮಾಡಿಕೊಂಡ. ಧಾರಾವಾಹಿ ಈಗ ಟೆಲಿಕಾಸ್ಟ್ ಸ್ಟಾರ್ಟ್ ಆಗಿ ಇನ್ನೂ ಕೂಡ ಒಂದು 15 ದಿನನೂ ಕೂಡ ಆಗಿಲ್ಲ. ಇದಾಗಲೇ ಈತನ ಅಹಂಕಾರದ ಲೆವೆಲ್ ಎಷ್ಟಿದೆ ಅನ್ನೋದು ಬಹಿರಂಗ ಆಗಿದೆ. ಇದು ಈತನ ಒಳ್ಳೆತನವೋ ಕೆಟ್ಟತನವೋ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಕಾರಣ ಈತನನ್ನ ಬೆಂಬಲಿಸಿದಂಥ ಪ್ರತಿಯೊಬ್ಬರು ಕೂಡ ಈಗ ಈ ಪ್ರಶ್ನೆಯನ್ನು ಮಾಡಲೇಬೇಕು. ಮತ್ತು ಬೆಂಬಲಿಸಿದಂಥ ನಿಮಗೆ ಈತ ಮಾಡಿದಂತಹ ಮಹಾನ್ ಮೋಸ ಮತ್ತು ಅವಮಾನ ಎಂಥದ್ದು ಅಂತೇಳಿ ಕೇಳಿದ್ರೆ ಬಹುಶಃ ನಾವು ಇಂಥ ಕೆಲಸ ಮಾಡಿಬಿಟ್ವಿ ಅಂತೇಳಿ ಅನ್ಕೊಳ್ಳದೆ ಇರೋದಕ್ಕೆ ಚಾನ್ಸೇ ಇಲ್ಲ. ಹೌದು, ಈಗಾಗಲೇ ಮುದ್ದು ಸೊಸೆ ಧಾರಾವಾಹಿಯ ಮೂಲಕ ಕಿರುತೆರೆಯಲ್ಲಿ ಸಣ್ಣದಾಗಿ ಮೊದಲ ಹೆಜ್ಜೆಯನ್ನು ಇಟ್ಟಂತಹ ತ್ರಿವಿಕ್ರಮ್ ಈಗ ಬಿಗ್ ಬಾಸ್ನಲ್ಲಿ ತ್ರಿವಿಕ್ರಮ್ ಗೆಲುವಿಗೆ ಓಟು ಹಾಕಿದವರಿಗೆ ಈ ಮಾತುಗಳಿದ್ದಾವಲ್ಲ, ಈತ ಆಡಿದಂಥ ಮಾತುಗಳು ನಿಜಕ್ಕೂ ಕೂಡ ಬೇಸರ ತರುವಂಥದ್ದು. ಈತ ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾನೋ ಅಥವಾ ವಿವಾದದಲ್ಲಿ ಇದ್ದು ಸುದ್ದಿ ಆಗ್ಬೇಕು ಅಂತ ಹೇಳಿದ್ದಾನೋ ಗೊತ್ತಿಲ್ಲ. ತ್ರಿವಿಕ್ರಮ್ ಇತ್ತೀಚೆಗೆ ನೀಡಿದಂತಹ ಒಂದು ಸಂದರ್ಶನದಲ್ಲಿ ತನಗೆ ಓಟ್ ಹಾಕಿಸಿದವರ ಬಗ್ಗೆ ಅತ್ಯಂತ ಕೀಳಾಗಿ ಕೆಟ್ಟದಾಗಿ ಮಾತನಾಡಿದ್ದಾನೆ. ಈ ಒಂದು ಸಂದರ್ಶನದಲ್ಲಿ ಮಾತನಾಡಿದಂಥ ತ್ರಿವಿಕ್ರಮ್ ಬಿಗ್ ಬಾಸ್ ಮೊದಲ ಸೀಸನ್ನಿಂದ 11ರವರೆಗೂ ಕೂಡ ನೋಡೋದಾದ್ರೆ ನಾನು ಯಾರನ್ನು ಕೂಡ ಸ್ಫೂರ್ತಿಯಾಗಿ ತೆಗೆದುಕೊಂಡಿದ್ದೆ, ಅವರೆಲ್ಲ ಎಲ್ಲಿದ್ದಾರೋ ಅಲ್ಲಿಯೇ ಇದ್ದಾರೆ. ಜನಗಳು ಹೊಗಳೋದು ಬದಲಾಗಿಲ್ಲ, ಹೊಗಳುವಂತ ರೀತಿ ಬದಲಾಗಿಲ್ಲ, ಹೊಗಳಿಸಿಕೊಳ್ಳುವಂತ ವ್ಯಕ್ತಿ ಮಾತ್ರ ಸೀಸನ್ನಿಂದ ಸೀಸನ್ಗೆ ಬದಲಾಗಿದ್ದಾರೆ ಅಷ್ಟೇ. ಹೀಗಾಗಿ ನಾನು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಾಗ ಯಾರಿಗೂ ಕೂಡ ಸಿಗದೆ ಸುಮ್ಮನಾಗಿದ್ದೆ ಅಂತ ಹೇಳ್ಬಿಟ್ಟು ತಾನು ದೊಡ್ಡ ಪುಡಾಂಗ್ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಅನ್ನ ಕೊಟ್ಟಿದ್ದಾನೆ. ಯಾಕಂದ್ರೆ ಸಿಕ್ಕಿದವರೆಲ್ಲ ನನಗೆ ಓಟ್ ಹಾಕಿಸಿದ್ದೀನಿ ಅಂತಿದ್ರು. ಹೌದು ಗುರು, ನೀನು ಓಟ್ ಹಾಕಿಸಿದ್ದೀಯಾ, ಖುಷಿ. ನೀನು ಯಾಕೆ ಓಟ್ ಹಾಕಿಸಿದ್ಯಾ ಹೇಳು? ನಿನಗೆ ಬೇಕಾಗಿರೋದು ಖುಷಿಯ ಕ್ಷಣಗಳು ಮಾತ್ರ. ಸ್ಟೇಟಸ್ಗೆ ಹಾಕಿದ್ರೆ ನಿನಗೆ ಹೆಸರು ಬರ್ತದೆ ಅಂತ ಹೇಳ್ಬಿಟ್ಟು ಗೊತ್ತಾದ್ರೆ ನೀನು ಹಾಕ್ತೀಯಾ, ಸಪೋರ್ಟ್ ಮಾಡ್ತೀಯಾ. ಆದರೆ ಅದಕ್ಕೋಸ್ಕರ ಕೆಲಸ ಮಾಡಿದ್ದು ನಾನು ಅಂತನೂ ಕೂಡ ಅಹಂಕಾರದಿಂದ ಇಲ್ಲಿ ತ್ರಿವಿಕ್ರಮ್ ಮಾತನಾಡಿದಂತಿದೆ. 125 ದಿನ ಮೊಬೈಲ್ ಇಲ್ಲದೆ, ಸ್ನೇಹಿತರಿಲ್ಲದೆ, ಹೆತ್ತವರಿಲ್ಲದೆ, ಏನೂ ಇಲ್ಲದೆ ಪ್ರತಿದಿನ ನಿನ್ನನ್ನು ನೀನು ಬಡಿದು ಬಾಯಿಗೆ ಹಾಕಿಕೊಳ್ಳಬೇಕು ಅನ್ನೋರ ಜೊತೆಗೆ ಇದ್ದವನು ನಾನು. ಹಾಗಿದ್ದಾಗ ಕೆಲಸ ನಾನು ಮಾಡಿದೆನಾ, ನೀನು ಮಾಡಿದ್ದ? 2 ಫೋನ್, ಟೆನ್ಷನ್ ಆದರೆ ದಮ್ಮು, ಇನ್ನೂ ಟೆನ್ಷನ್ ಆದರೆ ಫ್ರೆಂಡ್ಸು, ಇನ್ನೂ ಟೆನ್ಷನ್ ಆದರೆ ಟ್ರಿಪ್ ಅಂತಿದ್ದಂತಹ ಹೊರಗಡೆ ಇದ್ದವರು ನಾವಿಲ್ಲಿ ಏನೇ ಟೆನ್ಷನ್ ಆದರೂ ಕೂಡ ನಾವೇ ಕೂತು ಯೋಚನೆ ಮಾಡಿ ಬಗೆಹರಿಸ್ಕೊಳ್ಬೇಕಿತ್ತು. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ವಿ. ನಿನಗೆ ಮತ್ತೆ ಸ್ಟೇಟಸ್ ಹಾಕಿಕೊಳ್ಳುವಂತೆ ಮಾಡಿದ್ಯಾರು? ಹೀಗಿದ್ದ ಮೇಲೆ ನೀನು ಯಾವ ಫೋಟೋ ಹಾಕಿರೋದು, ಯಾವ ಓಟ್ ಹಾಕಿಸಿರೋದರ ಬಗ್ಗೆ ಮಾತನಾಡ್ತಿದ್ದೀಯಾ? ನಾನು ಆಟ ಆಡಿದ ಪರಿ ನಿನಗೆ ಇಷ್ಟ ಆಯ್ತೆ ಅಷ್ಟೇ. ಅದೇ ಮಧ್ಯದಲ್ಲಿ ಹೋದವರ ಸ್ಟೇಟಸ್ ಯಾಕೆ ಹಾಕಿಲ್ಲ? ಯಾಕಂದ್ರೆ ಅವರು ನಿಮಗೆ ಇಷ್ಟ ಆಗಿಲ್ಲ ಅಂತೆಲ್ಲ, ಅವರು ಮಧ್ಯದಲ್ಲೇ ಸೋತರು ಅಂತ. ಕೊನೆಯವರೆಗೂ ಬಂದವರನ್ನ ನಾನು ಸ್ಟೇಟಸ್ ಹಾಕಿದೆ, ನಾನು ಓಟ್ ಹಾಕಿಸಿದೆ ಅಂದ್ರೆ ಒಂದು ತ್ರಿವಿಕ್ರಮ್ ಹೇಗೆ ಅಂತಲೂ ಕೂಡ ಪ್ರಶ್ನೆಯನ್ನ ಮಾಡ್ತಾನೆ. ಅಂದ್ರೆ ಇಲ್ಲಿ ತ್ರಿವಿಕ್ರಮ್ ಲೆಕ್ಕಾಚಾರ ಹೇಗಿದೆ ಅಂತ ಹೇಳಿದ್ರೆ, ಈ ತ್ರಿವಿಕ್ರಮನ್ನ ಓಟ್ ಹಾಕಿಸಿದವರು ಅಥವಾ ಈ ತ್ರಿವಿಕ್ರಮ್ಗೆ ಓಟ್ ಹಾಕಿ ಅಂತೇಳಿ
ಯಾರೆಲ್ಲ ಅಭಿಯಾನ ಮಾಡಿದ್ರು, ಸ್ಟೇಟಸ್ ಹಾಕಿದ್ರು, ಅವರೆಲ್ಲರೂ ಕೂಡ ಪ್ರಚಾರಕ್ಕೋಸ್ಕರ ಮಾಡಿದ್ರು ಅನ್ನೋ ರೀತಿಯಲ್ಲಿ ಮಾತನಾಡುತ್ತಿದ್ದಾನೆ. ಅಂದರೆ ತ್ರಿವಿಕ್ರಮ್ ಫೋಟೋ ಹಾಕಿದ ತಕ್ಷಣ ಇವನಿಗೆ ಪ್ರಚಾರ ಸಿಕ್ಬಿಡುತ್ತೆ. ಯಾರು ಆ ಫೋಟೋ ಹಾಕಿರ್ತಾನೆ ನೋಡಿ, ಅವನಿಗೆ ಪ್ರಚಾರ ಸಿಕ್ಬಿಡುತ್ತಂತೆ. ಆತ ಪಾಪ್ಯುಲರ್ ಆಗಿಬಿಡ್ತಾನಂತೆ. ಅಲ್ಲ ಗುರು ತ್ರಿವಿಕ್ರಮ್, ನೀನೇನು ಕಿಚ್ಚ ಸುದೀಪೋ, ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನೋ, ಅಥವಾ ಪುನೀತ್ ರಾಜ್ಕುಮಾರೋ, ಅಥವಾ ರಿಯಲ್ ಸ್ಟಾರ್ ಉಪೇಂದ್ರನೋ, ಅಥವಾ ಇನ್ಯಾವುದಾದ್ರೂ ದೊಡ್ಡ ಸೆಲೆಬ್ರಿಟಿನೋ, ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ರೀತಿ ನೀನೇನಾದ್ರೂ ದೊಡ್ಡ ಸೆಲೆಬ್ರಿಟಿ ಆದರೆ ಇನ್ನೇನು ಮಾಡ್ಬೋದು ಗುರು. ಮಾಡಿರೋದು ಒಂದು ಸೀರಿಯಲ್, ಅದನ್ನು ಕೂಡ ಇನ್ನೂ 15 ದಿನ ಆಗಿಲ್ಲ ಬಿಗ್ ಬಾಸಿಂದ ಬಂದಮೇಲೆ. ಸಿಕ್ಕಿರೋದೊಂದು ಅವಕಾಶನ ತೆಪ್ಪಗೆ ಉಪಯೋಗಿಸ್ಕೊಳ್ಳೋದು ಬಿಟ್ಟು ಬಿಲ್ಡಪ್ ಈ ರೇಂಜಿಗೆ ತೆಗೆದುಕೊಂಡ್ರೆ ಎಷ್ಟು ದಿನ ನೀನು ಈ ಇಂಡಸ್ಟ್ರಿಯಲ್ಲಿ ಇರೋದಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ಈಗ ಜನರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ, ಕಮೆಂಟ್ಸನ್ನು ಹಾಕ್ತಿದ್ದಾರೆ. ಜನರ ಆಕ್ರೋಶಕ್ಕೆ ಈ ತ್ರಿವಿಕ್ರಮ್ ಮಾಡಿದಂಥ ಈ ಪ್ರತಿಯೊಂದು ಮಾತುಗಳು ಕೂಡ ಈಗ ಗುರಿಯಾಗಿದೆ. ತ್ರಿವಿಕ್ರಮ್ ಎಷ್ಟರ ಮಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದ, ಆಟ ಆಡ್ದ, ಎಲ್ಲವನ್ನು ಕೂಡ ನೋಡಿದಂತಹ ಜನರಿದ್ದಾರೆ. ಹೀಗಿರುವಾಗ ತ್ರಿವಿಕ್ರಮ್ ಆಡಿದಂಥ ಈ ಮಾತಿದೆಯಲ್ಲ, ಇದು ತುಂಬ ದೊಡ್ಡ ತಪ್ಪು ಅನ್ನುವಂತಹ ಅಭಿಪ್ರಾಯಗಳು ವ್ಯಕ್ತವಾಗ್ತಿದ್ದಾವೆ. ತ್ರಿವಿಕ್ರಮ್ ಎಷ್ಟೇ ದೊಡ್ಡ ನಟನಾಗಿರ್ಬೋದು, ಎಷ್ಟೇ ಸೆಲೆಬ್ರಿಟೀಸ್ಗಳನ್ನು ಹೊಂದಿರ್ಬೋದು, ಎಷ್ಟೇ ಫ್ಯಾನ್ಸ್ಗಳನ್ನು ಹೊಂದಿರ್ಬೋದು, ಏನೇ ಆಗಿರ್ಬೋದು, ಆತನು ಕೂಡ ಒಬ್ಬ ಸಾಮಾನ್ಯ ಸ್ಪರ್ಧಿಯಾಗಿಯೇ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದು ಅನ್ನೋದನ್ನು ಆತ ಮರಿಬಾರ್ದು. ಈತ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದೇ ದೊಡ್ಡ ಚಾಲೆಂಜು, ದೊಡ್ಡ ಸಂಗತಿ. ಈ ಬಿಗ್ ಬಾಸ್ ಮನೆಯಲ್ಲಿ ರನ್ನರ್ ಅಪ್ ಆಗಿ ಹೊರಗಡೆ ಬಂದಿದೆ ದೊಡ್ಡ ಸಾಧನೆ ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಕೊಡುವಂಥ ತ್ರಿವಿಕ್ರಮ್ಗೆ ಯಾಕೆ ಟ್ರೋಫಿ ಗೆಲ್ಲಕ್ಕೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನು ಯಾಕೆ ಕೇಳಬಾರ್ದು? ಸರಿಯಪ್ಪ, ರನ್ನರ್ ಅಪ್ ಯಾಕಾದೆ? ವಿನ್ನರೇ ಆಗ್ಬೋದಾಗಿತ್ತಲ್ಲ. ಕೊನೆವರೆಗೂ ಇದ್ದೆ, ದೊಡ್ಡ ಸಾಹಸವನ್ನು ಮಾಡಿದೆ, ಫ್ರೆಂಡ್ಸ್ ಇಲ್ಲ, ಮೊಬೈಲ್ ಇಲ್ಲ, ಪಾರ್ಟಿ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಎಲ್ಲವನ್ನು ಕೂಡ ಬಿಟ್ಟಿದ್ಯಲ್ಲ, ಯಾಕೆ? ವಿನ್ ಆಗ್ಬೋದಾಗಿತ್ತಲ್ಲ, ಟ್ರಾಫಿ ಯಾಕಿಲ್ಲ? ಟ್ರೋಫಿ ಗೆಲ್ಲೋಕೆ ಏನು ಸಮಸ್ಯೆ ಆಗಿತ್ತು? ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಈಗ ತ್ರಿವಿಕ್ರಮಿಗೆ ಬರ್ತಿದ್ದಾವೆ. ತ್ರಿವಿಕ್ರಮ್ನ ಈ ಅಹಂಕಾರದ ಮಾತುಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾವೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ತ್ರಿವಿಕ್ರಮ್ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಓಟಿ ಹಾಕಿದವ್ರಿಗೆ ಅವಮಾನ ಮಾಡ್ದ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ. ನೋ ಡೌಟ್ ಇದು ಅವಮಾನವೇ, ನೋ ಡೌಟ್ ಇದು ಅವಮಾನವೇ. ಕಾರಣ ಏನಂತ ಹೇಳಿದ್ರೆ, ಪ್ರೀತಿ ವಿಶ್ವಾಸದಿಂದ ಓಟ್ ಹಾಕಿಸಿದ್ರೆ ಅಥವಾ ಓಟ್ ಹಾಕಿದ್ರೆ ಅದು ನಾನು ಮಾಡಿರೋದಕ್ಕೆ ನೀನು ಓಟ್ ಹಾಕಿಸಿದ್ಯಾ ಅಂತ ಹೇಳ್ಬಿಟ್ಟು ದುರಂಕಾರದ ಮಾತುಗಳನ್ನು ಹೇಳುವಂಥದ್ದು, ದುರಂಕಾರದ ಉತ್ತರವನ್ನು ಕೊಡುವಂಥದ್ದು ಎಷ್ಟು ಸರಿ ತ್ರಿವಿಕ್ರಮ್? ಇದು ದುರಂಕಾರ ಅಲ್ಲದೆ ಇನ್ನೇನು ಅಲ್ವಾ? ಈಗ ಯಾರೋ ಒಬ್ಬ ಕೆಲಸ ಇಲ್ಲದೆ ಅವನು ಒಂದು 10 ನಿಮಿಷ ಟೈಮ್ ವೇಸ್ಟ್ ಮಾಡ್ತಿರೋದ ತ್ರಿವಿಕ್ರಮಿಗೋಸ್ಕರ? ಅವತ್ತು ತ್ರಿವಿಕ್ರಮ್ಗೋಸ್ಕರ ಅಷ್ಟು ಓಟುಗಳು ಬಾರದೇ ಇದ್ದಿದ್ರೆ ರನ್ನರ್ ಅಪ್ ಅಲ್ಲ, ಯಾವತ್ತೋ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕಾಗಿತ್ತು, ಯಾವತ್ತೋ. ಇವರೆಲ್ಲರೂ ಕೂಡ ಇವತ್ತು ಈ ತ್ರಿವಿಕ್ರಮಿಗೆ ಸಪೋರ್ಟ್ ಮಾಡಿದವರು, ತ್ರಿವಿಕ್ರಮಿಗೆ ಓಟ್ ಹಾಕ್ದವರು, ತ್ರಿವಿಕ್ರಮ್ ಸ್ಟೇಟಸ್ ಹಾಕ್ಕೊಂಡವರು, ನೀವೆಲ್ಲರೂ ಕೂಡ ಈ ಸ್ಟೋರಿಯನ್ನು ಇವತ್ತು ನೋಡಿ, ಇದನ್ನು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ನೀವು ಇವತ್ತು ಈ ಸ್ಟೋರಿಯನ್ನು ಸ್ಟೇಟಸ್ಗೆ ಹಾಕ್ಕೊಳ್ಳಿ. ಯಾವ್ದು ಹೇಳಿ? ತ್ರಿವಿಕ್ರಮ್ಗೆ ಅವತ್ತು ಓಟ್ ಹಾಕಿ ಅಂತ ಹೇಳ್ಬಿಟ್ಟು ಏನು ನೀವೆಲ್ಲರೂ ಕೂಡ ಸ್ಟೇಟಸ್ ಹಾಕೊಂಡ್ರಲ್ಲ, ನೀವು ಇವತ್ತು ಈ ಸ್ಟೋರಿಯನ್ನು ಸ್ಟೇಟಸ್ಗೆ ಹಾಕ್ಕೊಳ್ಳಿ. ತ್ರಿವಿಕ್ರಮ್ ಬಂಡವಾಳವನ್ನು ಬಯಲು ಮಾಡಿ. ತ್ರಿವಿಕ್ರಮ್ ಯಾವ ರೀತಿ ನಿಮ್ಮನ್ನೆಲ್ಲ ಅವಮಾನಿಸಿದ ಅನ್ನೋದನ್ನು ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಇದು ಅಹಂಕಾರ, ದುರಂಕಾರ ಅಲ್ಲದೆ ಇನ್ನೇನು ನೀವೇ ಹೇಳಿ. ಒಬ್ಬ ಓಟ್ ಹಾಕಿದಂತಹ, ಈಗ ನೋಡಿ, ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಬೇಕು, ಅದಕ್ಕೆ ಇಂತಿಷ್ಟು ಡಾಟಾ, ಅದನ್ನು ಡೌನ್ಲೋಡ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ತ್ರಿವಿಕ್ರಮ್ ಹೆಸರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅಲ್ಲಿ ಓಟ್ ಹಾಕಬೇಕು. ಓಟ್ ಹಾಕಿದ ಬಳಿಕ ಸಬ್ಮಿಟ್ ಕೊಡಬೇಕು. ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಟೈಮ್ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಕೂಡ ಈತ ಅವಮಾನಿಸ್ತಾನೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ತ್ರಿವಿಕ್ರಮ್ ಈ ಒಂದು ಗೌರವಕ್ಕೆ ಪಾತ್ರ ನೀವು ಆಲೋಚನೆ ಮಾಡಬೇಕು. ಇಂಥ ವ್ಯಕ್ತಿಗೆ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ವಿ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕು. ಇನ್ನು ಮುಂದೆ ಇಂತಹ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡೋದಕ್ಕಿಂತ ಮುಂಚೆ 1000 ಸಲ ಯೋಚನೆ ಮಾಡೋದು ಬೆಟರ್ ಅಂತೇಳಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಇವರೆಲ್ಲರದ್ದು ಕೂಡ ವೈಯಕ್ತಿಕ ನಿರ್ಧಾರಗಳು, ವೈಯಕ್ತಿಕ ಹಿತಾಸಕ್ತಿಗಳೇ ಹೊರತು ಇವರಿಗೆ ಸಾರ್ವಜನಿಕ ವಲಯದಲ್ಲಿ ಇವರ ಬೆಂಬಲಕ್ಕೆ ನಿಂತವರು. ಈ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳನ್ನ ದೇವರು ಅಂತ ಹೇಳಿ ಕರೆದ್ರು. ಇವರು ಅಭಿಮಾನಿಗಳನ್ನ ದೇವರಿಗೋಸ್ಕರ ವೋಟ್ ಮಾಡಿದ್ರು, ಪ್ರಚಾರಕ್ಕೋಸ್ಕರ ವೋಟ್ ಮಾಡಿದ್ರು, ಪ್ರಚಾರಕ್ಕೋಸ್ಕರ ಸ್ಟೇಟಸ್ ಹಾಕಿದ್ರು ಅಂತೇಳಿ ಹೇಳ್ತಾರೆ. ಅಂದರೆ ಇವ್ರು ಇನ್ನೆಷ್ಟು ಅಭಿಮಾನಿಗಳಿಗೆ ಗೌರವವನ್ನು ಕೊಡ್ಬೋದು, ಇವರಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನು ಇವನಿಗೋಸ್ಕರ ವೋಟ್ ಹಾಕಿದಂಥ ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೊಳ್ಳೇಬೇಕು, ಆಲೋಚನೆ ಮಾಡಲೇಬೇಕು, ಪ್ರಶ್ನೆಯನ್ನು ಕೇಳಲೇಬೇಕು ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ತ್ರಿವಿಕ್ರಮ್ನ ದುರಂಕಾರದ ಮಾತುಗಳ ಬಗ್ಗೆ? ಓಟ್ ಹಾಕ್ಸಿದ್ದೇ ತಪ್ಪು, ಓಟ್ ಹಾಕ್ಸಿದ್ದೇ ಪ್ರಚಾರಕ್ಕೋಸ್ಕರ ಅನ್ನೋ ರೀತಿಯಲ್ಲಿ ಮಾತನಾಡುವಂತಹ ತ್ರಿವಿಕ್ರಮ್ ದರ್ಪದ ಮಾತುಗಳಿಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ತಿರುಗೇಟೇನು? ದಯವಿಟ್ಟು ನಿಮ್ಮ ತಿರುಗೇಟನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ತ್ರಿವಿಕ್ರಮ್ಗೆ ಸಪೋರ್ಟ್ ಮಾಡೋರು ಯಾರು ಇದ್ದರೆ ಅವರು ಕೂಡ ದಯವಿಟ್ಟು ಕಮೆಂಟ್ ಮಾಡಿ ಅಂತೇಳಿ ಹೇಳ್ತಾ, ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.